दोषमात्रं अस्योद्भवादिदमशेष विशेषतोऽपि वन्द्यं सदा प्रियं मनसं नमामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुर्नमः ಶ್ರೀಗುರುಭ್ಯೋ ನಮಃ ಹರಿ ಓಂ 23ನೇ ಶ್ಲೋಕದ ಅರ್ಥ ಆಗಬೇಕು ಹೌದಾ? ಹೌದು ಆಚಾರ್ಯ. ಇನ್ನೊಂದು ಶ್ಲೋಕವನ್ನು ಓದೋಣ. ಜನ್ಮಸ್ಥಿತ್ಯೋ ವಸತಿದಾಯಿನಂ ಕಟಾಕ್ಷಂ ಲೋಕಾನಾಮಘಟಯದಂ ಬುಧೌ ಬೃಹದ್ಧೀಃ ಆಕ್ರಾಂತೋಧಿಕಗುರುಣಾ ಸತೇನ ತಾವತ್ ಮುಂಚನ್ ಸಂಚಲನಮಭೂತ್ತಟಾಕದೇಶ್ಯಃ. ಪದಚ್ಛೇದ ನೋಡಿ. ಜನ್ಮಸ್ಥಿತ್ಯವಸಿತದಾಯಿನಂ ಕಟಾಕ್ಷಂ ಲೋಕಾನಾಂ ಅಘಟಯತ್ ಅಂಬುಧೌ ಬೃಹದ್ಧೀಃ ಆಕ್ರಾಂತಃ ಅಧಿಕಗುರುಣಾ ಸಹ ತೇನ ತಾವತ್ ಮುಂಚನ್ ಸಂಚಲನಂ ಅಭೂತ್ ತಟಾಕದೇಶ್ಯಃ. ಅನ್ವಯ ನೋಡಿ. ಬೃಹದ್ಧೀಃ ಶ್ರೀ ಪೂರ್ಣಪ್ರಜ್ಞಾಚಾರ್ಯರು, ಬೃಹದ್ಧೀಃ ಶ್ರೀ ಪೂರ್ಣಪ್ರಜ್ಞಾಚಾರ್ಯರು ಲೋಕಾನಾಂ ಎಲ್ಲಾ ಲೋಕಗಳಿಗೂ ಎಲ್ಲಾ ಲೋಕಗಳಿಗೂ ಅರ್ಥಾತ್ ಎಲ್ಲಾ ಜನರಿಗೂ ಅಂತ ಅರ್ಥ. ಜನ್ಮಸ್ಥಿತ್ಯವಸಿತಿದಾಯಿನಂ ಉತ್ಪತ್ತಿ, ಸ್ಥಿತಿ ಮತ್ತು ನಾಶಗಳನ್ನು ಕೊಡುವ, ಉತ್ಪತ್ತಿ, ಸ್ಥಿತಿ ಮತ್ತು ನಾಶಗಳನ್ನು ಕೊಡುವ ಕಟಾಕ್ಷಂ ಕಡೆಗಣ್ಣಿನ ನೋಟವನ್ನು, ಕಟಾಕ್ಷಂ ಕಡೆಗಣ್ಣಿನ ನೋಟವನ್ನು ಅಂಬುಧೌ ಸಮುದ್ರದ ಮೇಲೆ, ಅಂಬುಧೌ ಸಮುದ್ರದ ಮೇಲೆ ಅಘಟಯತ್ ಯೋಜಿಸಿದರು, ಅಘಟಯತ್ ಯೋಜಿಸಿದರು, ತಾವತ್ ಅಷ್ಟರಲ್ಲಿ, ತಾವತ್ ಅಷ್ಟರಲ್ಲಿ
ಅಧಿಕ ಗುರುಣ ತೇನ ಅಧಿಕ ಗುರುಣ ತೇನ ಅತ್ಯಂತ ಭಾರವಾದ ಆ ನೋಟದಿಂದ ಅತ್ಯಂತ ಭಾರವಾದ ಆ ನೋಟದಿಂದ ಆಕ್ರಾಂತಃ ಸಹ ಆಕ್ರಾಂತಃ ಸಹ ಆಕ್ರಮಿಸಲ್ಪಟ್ಟ ಆ ಸಮುದ್ರವು ಆಕ್ರಮಿಸಲ್ಪಟ್ಟ ಆ ಸಮುದ್ರವು ಸಂಚಲಂ ಮುಂಚಯನ್ ಸಂಚಲನಂ ಮುಂಚಯನ್ ಸಂಚಲನಂ ಮುಂಚಯನ್ ಅಲೆಗಳ ಏರಿಳಿತಗಳನ್ನು ಬಿಡುತ್ತಾ ಅಲೆಗಳ ಏರಿಳಿತಗಳನ್ನು ಬಿಡುತ್ತಾ ಅಲೆಗಳ ಏರಿಳಿತಗಳನ್ನು ಬಿಡುತ್ತಾ ತಟಾಕ ದೇಶ್ಯ ಕೇಳಿಸ್ತಿಲ್ವಾ? ಕೇಳಿಸ್ತಾ ಇದಾರೆ ಸರಿಯಾಗಿ? ಕೇಳಿಸ್ತದೆ. ಸರಿ ಸರಿ. ತಟಾಕ ದೇಶ್ಯ ಕೆರೆಯಂತೆ ತಟಾಕ ದೇಶ್ಯ ಕೆರೆಯಂತೆ ಅಭೂತ್ ಆಯಿತು ಅಭೂತ್ ಆಯಿತು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಸಂಚಲನ್ ಮುಂಚಲನ್ನು ಉಂಚಲನ್ನು ಸಂಚಲನಂ ಮುಂಚನ್ ಸಂಚಲನಂ ಮುಂಚನ್ ಮುಂಚನ್ ಆಮೇಲೆ ಕೊನೆಯದು ಇದು ತಟಾಕ ದೇಶ ಕೆರೆಯಲ್ದೇನಾ? ಕೆರೆಯಲ್ದೆ ಅಂತಂದ್ರ ಕೆರೆಯಂತೆ ತಟಾಕ ದೇಶ್ಯ ಶಕಾರಕ್ಕೆ ಯಕಾರದ್ವತ್ತು ತಟಾಕ ದೇಶ್ಯ ಕೆರೆಯಂತೆ ಅಭೂತ್ ಆಯಿತು. ಮೊದಲನೇ ಪದ ಏನು ಈ ಶ್ಲೋಕದಲ್ಲಿ, ಇದು ಅನ್ವಯದಲ್ಲಿ? ಬೃಹದ್ಧೀಹಿ ಬೃಹದ್ಧೀಹಿ ಶ್ರೀ ಪೂರ್ಣ ಪ್ರಜ್ಞಾಚಾರ್ಯರು. ನೋಡಿ ಮುಂದಿನ ಶ್ಲೋಕದಲ್ಲಿ ಇತ್ಯಾದ್ಯೈರಪಿ ಚರಿತೈರನನ್ಯಸಾಧ್ಯೈಃ ನಸ್ಥೇಷ್ಠಾಂ ಬಹುಮತಿಮಾಪ ದುರ್ಜನೋಸ್ಮಿನ್ ವಿದ್ವೇಷಂ ವ್ಯಧಿತ ಪುನರ್ನಿರಸ್ತ ಭಾಗ್ಯೇ ತಸ್ಮಿನ್ ದುರ್ಮನಸಿ ತದೇವ ಶೋಭನಂ ಸ್ಯಾತ್. ನೋಡಿ, ಈ ದುರ್ಜನರು ಏನು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಅಲ್ಲ. ಈಗ ಒಬ್ಬರ ಮೇಲೆ ಏನು ಬೇರೆ ರೀತಿಯಾದಂತಹ ಒಂದು ನಮಗೆ ಭಾವನೆ ಇರ್ತದೆ, ಅವರು ದುಷ್ಟರು ಅಂತ ಭಾವನೆ ಇರ್ತದೆ ಅಂತ ಹೇಳ್ಕೊಳ್ಳಿ, ಅಥವಾ ಅವರ ಒಂದು ಮಹಿಮೆಯನ್ನ ನೋಡಿ ಆದರೂ ಒಂದು ಪರಿವರ್ತನೆ ಆಗಬೇಕು. ಓ ಹೌದಪ್ಪ, ಈ ರೀತಿಯ ಪಾವನೆಗಳನ್ನು ಮಾಡ್ತಾ ಇದ್ದಾರೆ, ಇಂತಹ ಬೋರ್ಗರೆಯುವಂತಹ ಜೋರಾಗಿ ಉಗ್ರವಾಗಿರುವಂತಹ ಸಮುದ್ರವನ್ನ ತಮ್ಮ ಒಂದು ಕುಡಿ ನೋಟದಿಂದಾಗಿ ಶಾಂತ ಮಾಡಿದರು, ಮಹಾತ್ಮರು ಅನ್ನುವಂತ ಭಾವನೆ ಅದು ಬರ್ಬೇಕಲ್ವಾ. ನಮ್ಮವರು ಅಂತ ಬಿಡಿ, ಮಹಾತ್ಮರು ಅನ್ನುವಂತ ಭಾವನೆ ಅದು ಬರ್ಬೇಕಲ್ಲ. ಬರ್ಲಿಲ್ಲಂತೆ, ಇನ್ನೂ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ರು ದುರ್ಜನರು ಅಂತ
ಯಾರಿಂದಲೂ ಅಸಾಧ್ಯವಾಗಿ ಇರುವಂತಹ ಈ ಒಂದು ಕೇವಲ ಕುಡಿ ನೋಟದಿಂದಾಗಿ ಆಚಾರ್ಯರು ಸಮಗ್ರ ಸಮುದ್ರವನ್ನೇ ಕೆರೆಯಂತೆ ಶಾಂತರನ್ನಾಗಿ ಮಾಡಿದ್ದಾರೆ. ಯಾರಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದನ್ನ ನೋಡಿದರೂ ಆಚಾರ್ಯರ ಒಂದು ನೋಟದಿಂದಲೇನೆ ಇದು ಆಗಿದೆ ಅಂತ ಅವರು ತಿಳಿದಿದ್ದರೂ ಸ್ವಲ್ಪ ಗೌರವಾದ್ರೂ ಮಾಡಬೇಕು ಆಚಾರ್ಯರ ಮೇಲೆ. ಇಲ್ಲ, ಇನ್ನೂ ದ್ವೇಷವನ್ನೇ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದು ಯುಕ್ತವೇ ಆಗಿದೆ. ಯಾಕೆ? ಅವರು ಸದಾ ದುಃಖವನ್ನ ಅನುಭವಿಸುವಂತಹ ಸ್ವಭಾವದವರು, ನಿತ್ಯ ದುಃಖಾನುಭವ ಯೋಗ್ಯರವರು ದುರ್ಜನರು. ಆದ್ದರಿಂದ ಆ ದುರ್ಜನರಿಗೆ ಶ್ರೀಹರಿಯ ಮತ್ತು ಗುರುಗಳ ದ್ವೇಷವೇ ಅವರಿಗೆ ಬಹಳ ಮುಖ್ಯ. ನಿತ್ಯ ದುಃಖದ ಅನುಭವವುಳ್ಳಂತಹ ಅನುಭವ ಯೋಗ್ಯರಾದ ಆ ಜೀವಿಗಳು ಅಂತಹ ನಿತ್ಯ ದುಃಖ ಸ್ವರೂಪವಾದ ಅಂಧಂತಮಸ್ಸನ್ನ ಪ್ರವೇಶ ಮಾಡಬೇಕು ಅಂತಾದ್ರೆ ನಿತ್ಯವಾಗಲೂ ಕೂಡ ಶ್ರೀಹರಿಯ ದ್ವೇಷವನ್ನ, ಗುರುಗಳ ದ್ವೇಷವನ್ನ ಮಾಡಲೇಬೇಕು. ಅದು ಅವರಿಗೆ ಸ್ವಭಾವ ಸಿದ್ಧವಾದದ್ದು. ಆದ್ದರಿಂದ ಜಗದ್ಗುರುಗಳಾದ ಮಧ್ವಾಚಾರ್ಯರ ಇಂತಹ ಒಂದು ಯಾರಿಂದಲೂ ಅಸಾಧ್ಯವಾದ ಈ ಒಂದು ಪವಾಡವನ್ನ ಉಳಿದರೂ ಆಚಾರ್ಯರ ಮೇಲೆ ದ್ವೇಷವನ್ನೇ ಮಾಡಿದರೆ ಹೊರತು ಯಾವ ಆದರಗಳನ್ನ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಇತ್ಯಾದ್ಯೈಹಿ ಅಪಿ ಚರಿತೈಹಿ ಅನನ್ಯ ಸಾಧ್ಯೈಹಿ ನ ಸ್ಥೇಷಾಂ ಬಹುಮತಿಂ ಆಪ ದುರ್ಜನಃ ಅಸ್ಮಿನ್ ವಿದ್ವೇಷಂ ವ್ಯಧಿತ ಪುನಃ ನಿರಸ್ತ ಭಾಗ್ಯೆ ತಸ್ಮಿನ್ ದುರ್ಮನಸಿ ತತ್ ಏವ ಶೋಭನಂ ಸ್ಯಾತ್. ಅರ್ಥ ನೋಡಿ. ದುರ್ಜನಃ ದುಷ್ಟಜನರು, ದುಷ್ಟಜನರು ಇತ್ಯಾದ್ಯೈಹಿ ಇದೇ ಮೊದಲಾಗಿ ಉಳ್ಳ, ಇತ್ಯಾದ್ಯೈಹಿ ಇದೇ ಮೊದಲಾಗಿ ಉಳ್ಳ ಇದೇ ಮೊದಲಾದ ಇದೇ ಮೊದಲಾಗಿ ಉಳ್ಳ ಅನನ್ಯ ಸಾಧ್ಯೈಹಿ ಬೇರೆಯವರಿಂದ ಸಾಧಿಸಲು ಆಗದ ಚರಿತೈಹಿ ಅಪಿ ಕಾರ್ಯಗಳಿಂದಲೂ ಅಸ್ಮಿನ್ ಈ ಮಧ್ವರಲ್ಲಿ ಸ್ಥೇಷ್ಟಾಂ ಬಹುಮತಿಂ ಅತ್ಯಂತ ಸ್ಥಿರವಾದ ಮಹತ್ವ ಬುದ್ಧಿಯನ್ನು ನಾಪ ಹೊಂದಲಿಲ್ಲ.
ಪುನಃ ವಿದ್ವೇಷಂ ಪುನಃ ವಿದ್ವೇಷಂ ವ್ಯಧಿತ ಪುನಃ ವಿದ್ವೇಷಂ ವ್ಯಧಿತ ಮತ್ತು ದ್ವೇಷವನ್ನು ಮಾಡಿದರು ಮತ್ತು ದ್ವೇಷವನ್ನು ಮಾಡಿದರು ಮತ್ತು ದ್ವೇಷವನ್ನು ಮಾಡಿದರು ಅದೃಷ್ಟ ನಿರಸ್ತ ಭಾಗ್ಯೆ ನಿರಸ್ತ ಭಾಗ್ಯೆ ಅದೃಷ್ಟಹೀನರಾದ ಭಾಗ್ಯೆ ಅದೃಷ್ಟಹೀನರಾದ ದುರ್ಮನಸಿ ತಸ್ಮಿನ್ ದುರ್ಮನಸಿ ತಸ್ಮಿನ್ ದುಷ್ಟಬುದ್ಧಿಯುಳ್ಳ ಆ ಜನರಲ್ಲಿ ದುಷ್ಟಬುದ್ಧಿಯುಳ್ಳ ಆ ಜನರಲ್ಲಿ ತದೇವ ಅದೇ ತದೇವ ಅದೇ ಅರ್ಥಾತ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ದ್ವೇಷವನ್ನ ಮಾಡುವುದೇ ತದೇವ ದ್ವೇಷವನ್ನ ಮಾಡುವುದೇ ಶೋಭನಂ ಸ್ಯಾತ್ ಉಚಿತವಾಗಿದೆಯಷ್ಟೇ ಶೋಭನಂ ಸ್ಯಾತ್ ಉಚಿತವಾಗಿದೆಯಷ್ಟೇ ಉಚಿತವಾಗಿದೆ ಅಷ್ಟೇ ಪ್ರಶ್ನೆ ಇದ್ರೆ ಕೇಳಿ ಆಚಾರ್ಯ ಚರಿತ್ರ ಅಪಿ ಕನ್ನಡದಲ್ಲಿ ಏನ್ ಹೇಳಿದ್ರು ಚರಿತ್ರ ಅಂತ ಹೇಳಿದ್ದ ಚರಿತೈಹಿ ಅಪಿ ಚರಿತ್ರೈಹಿ ಕಾರ್ಯಗಳಿಂದ ಕಾರ್ಯಗಳಿಂದ ಚರಿತೈಹಿ ತೈಹಿ ಇಲ್ಲ ಚರಿತೈಹಿ ಚರಿತೈಹಿ ಅಪಿ ಕಾರ್ಯಗಳಿಂದಲೂ ಸರಿ ಮತ್ತೆ ಪ್ರಶ್ನೆ ಇಲ್ವಾ ಮುಂದೆ ಏನು ಹೋಗೋಣ ಸಂಪ್ರಾಪ್ತಂ ಸಹಸಹಜೇನ ಗಂಡವಾಟಂ ಸೌಜಸ್ಸಂ ಪ್ರಕಟನ ಆದಿಶದ್ವಿಶಂಕಂ ಶುಶ್ರೂಷಾಮಯಮುಚಿತೋ ವಿಧಾತುಮೀಶ ಲೋಕಾನಾಮಿತಿ ವಚಸಾ ಪರೀಕ್ಷಕಾಣಾಂ ಆಚಾರ್ಯರ ಸುದ್ದಿ ಏನ್ ಕೇಳ್ತೀರಿ ವಾಕ್ಯಾರ್ಥದಲ್ಲಿ ಅಂತಂದ್ರೆ ಮಾಯಿಗೋ ಮಾಯವಸ್ತೆ ಓಡಿ ಹೋಗಿಬಿಡ್ತಾರೆ ಆ ಮಾಯಿಗಳೆಂಬ ವಾದಿಗಳು ಓಡಿ ಹೋಗಿಬಿಡ್ತಾರೆ ಅಂತ ಎಲ್ಲರೂ ಕೇಳಿದ್ರು ವಾದದಲ್ಲಾದ್ರೂ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕೇಳಿದ್ರು ಅಷ್ಟೇ ಅಲ್ಲ ಇನ್ನೊಂದು ಕೇಳಿದ್ರು ಬಾಹುಬಲದಲ್ಲಿ ದೇಹ ಬಲದಲ್ಲಿಯೂ ಕೂಡ ಆಚಾರ್ಯರನ್ನ ಮೀರಿಸುವಂತಹ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತ ಕೇಳಿದ್ರು ಅದನ್ನ ಪರೀಕ್ಷೆ ಮಾಡಬೇಕು ಅಂತ ಕೆಲವೊಬ್ರು ನಿರ್ಧಾರ ಮಾಡ್ತಾರೆ ಗಂಡವಾಟ ಅಂತ ಒಂದು ಊರು ಈಗಿನ ಅದರ ಹೆಸರು ಕೋರ್ಪಾಡಿತ್ತಾಯ ಅಂತ ಅವನ ಊರಲ್ಲ ಅದು ಗಂಡವಾಟ ಎಂಬ ಅವನ ಏನು ಸರ್ನೇಮು ಈಗ ನಮ್ದೆಲ್ಲ ಹೇಗಿದೆ ನನ್ನ ಕೃಷ್ಣ ಕೊರ್ತಿ ಅಂತ ಸರ್ನೇಮ್ ಹಾಗೆ ಗಂಡವಾಟ
ಅದನ್ನೇನ್ ಕರೀತಾರೆ, ಕೋಡ್ಪಾಡಿತ್ತಾಯ ಅಂತ ಒಬ್ಬ ಬ್ರಾಹ್ಮಣ. ಅವನು ಒಳ್ಳೆ ಜಟ್ಟಿ, ಅವನು ಮಲ್ಲ, ಅವನು ಒಳ್ಳೆ ಭೀಮನಾಗಿ ಇರ್ತಾನೆ. ಭೀಮರು ಇವರೇ ಬಿಡಿ, ಅಂದ್ರೆ ಆ ಒಂದು ದೇಹವುಳ್ಳವನಾಗಿರ್ತಾನೆ, ಬ್ರಾಹ್ಮಣವಲ್ಲ ಅವನು. ನಾವಿಬ್ಬರಿದ್ದೇವೆ. ಅವನ ತಮ್ಮ ಯಾರು, ಆ ಬ್ರಾಹ್ಮಣ, ಗಂಡವಾಟ ಎಂಬ ಬ್ರಾಹ್ಮಣ ಮತ್ತೆ ಅವನ ತಮ್ಮ, ಆ ಇಬ್ಬರು ನಿಮ್ಮ ಬಲಪರೀಕ್ಷೆಯ ಸೇವೆಯನ್ನ ನಾವು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಆಚಾರ್ಯ. ನೋಡಿ, ಆಹಾ, ಬಲಪರೀಕ್ಷೆಯ ಸೇವೆ ಯಾರಿಗುಂಟು ಹೇಳಿ? ಕೇಳೋದು ಹೇಗಿದೆ ನೋಡಿ. ಬಲಪರೀಕ್ಷೆ ಸೇವೆಯನ್ನ ಮಾಡಬೇಕು, ಸ್ವಲ್ಪ ಮಟ್ಟಿಗಾದರೂ ನಾವು ಸಮರ್ಥರಿದ್ದೇವೋ ಇಲ್ಲವೋ ಎಂಬುದಾಗಿ ನೋಡಬೇಕಾಗಿದೆ ಅಂತ ಆಚಾರ್ಯರ ಹತ್ರ ಬಂದು ಕೇಳ್ತಾರಂತೆ. ಈ ರೀತಿ ಕುತೂಹಲದಿಂದ ಕೇಳಿದ ಆಚಾರ್ಯರು ಹೇಳ್ತಾರೆ, ಯಾವುದೇ ಸಂಕೋಚ ಬೇಡ, ನಿಮ್ಮಲ್ಲಿ ಇರುವಂತಹ ಸಂಪೂರ್ಣ ಬಲವನ್ನು ನಮ್ಮ ಮೇಲೆ ಪ್ರಯೋಗಿಸಿ. ನಿಸ್ಸಂಶಯವಾಗಿ ಗುರುಗಳು, ಸನ್ಯಾಸಿಗಳು ಅವ್ರಿಗೇನಾದ್ರೂ ಮಾಡಿದ್ರೆ, ಏನಾದ್ರೂ ಆಗಿಬಿಟ್ರೆ ಅವೆಲ್ಲ ಬೇಡವೇ ಬೇಡ. ನಿಸ್ಸಂದೇಹವಾಗಿ ಯಾವ ಸಂಕೋಚ ಬೇಡ. ಈ ರೀತಿ ನಿಮ್ಮ ಸಂಪೂರ್ಣ ಬಲವನ್ನ ಇಬ್ಬರೂ ಅಣ್ಣ ತಮ್ಮಂದಿರು ನನ್ನ ಮೇಲೆ ಪ್ರಯೋಗಿಸಿ ಎಂದು ಅಪ್ಪಣೆಯನ್ನ ಆಚಾರ್ಯರು ಕೊಟ್ಟರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದರ ಅರ್ಥವನ್ನ ನಾಳೆ ನೋಡೋಣ. ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಶ್ರೀಕಾಂತ್ ಅವರೇ.